ಹಿಂದೂ ದೇವಾಲಯ ಭೀಮಾಶಂಕರ ದೇವಾಲಯ ಇತಿಹಾಸ ಭೀಮಾಶಂಕರ್ ಟೆಂಪಲ್ ಹಿಸ್ಟರಿ ಭೀಮಾಶಂಕರ ದೇವಾಲಯವು ಭಾರತದ ಮಹಾರಾಷ್ಟ್ರ ರಾಜ್ಯದ ಸಹ್ಯಾದ್ರಿ ಪರ್ವತ ಶ್ರೇಣಿಗಳಲ್ಲಿ ಇರುವ ಅತ್ಯಂತ ಪವಿತ್ರವಾದ ಶಿವಾಲಯಗಳಲ್ಲಿ ಒಂದಾಗಿದೆ. ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಸ್ಥಳ ಭೀಮಾಶಂಕರ ದೇವಾಲಯವು ಸಹ್ಯಾದ್ರಿ ಪರ್ವತಗಳುಗಳಲ್ಲಿ ಪುಣೆ ಜಿಲ್ಲೆಯ ಹತ್ತಿರದಲ್ಲಿದೆ. ಇದು ಭೀಮಾ ನದಿಯ ಉದ್ಭವ ಸ್ಥಳವೂ ಆಗಿದೆ. ಪೌರಾಣಿಕ ಇತಿಹಾಸ ಪುರಾಣಗಳ ಪ್ರಕಾರ ಭೀಮಾಸುರ ಎಂಬ ರಾಕ್ಷಸನು ಈ ಪ್ರದೇಶದಲ್ಲಿ ಜನರಿಗೆ ಕಿರುಕುಳ ನೀಡುತ್ತಿದ್ದನು. ಅವನು ಕುಂಭಕರ್ಣನ ಮಗನಾಗಿದ್ದನು. ರಾಮಾಯಣದಲ್ಲಿ ಹೇಳಲಾಗಿದೆ. ಭೀಮಾಸುರನ ಅಹಂಕಾರ ಹೆಚ್ಚಾದಾಗ ಅವನು ಭಕ್ತರನ್ನು ಪೀಡಿಸಲು ಪ್ರಾರಂಭಿಸಿದನು. ಆಗ ದೇವತೆಗಳು ಹಾಗೂ ಋಷಿಗಳು ಶಿವನನ್ನು ಪ್ರಾರ್ಥಿಸಿದರು. ನಂತರ ಶಿವನು ಭೀಮಾಸುರನೊಂದಿಗೆ ಯುದ್ಧ ಮಾಡಿ ಅವನನ್ನು ಸಂಹರಿಸಿದನು. ಆ ಸಮಯದಲ್ಲಿ ಶಿವನು ಅಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾದನು. ಅದೇ ಭೀಮಾಶಂಕರ. ಹಿಂದೂ ದೇವಾಲಯದ ಇತಿಹಾಸ ಟೆಂಪಲ್ ಹಿಸ್ಟರಿ. ಈ ದೇವಾಲಯವು ಬಹಳ ಪುರಾತನವಾಗಿದ್ದು ಸುಮಾರು 13ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಎಂದು ನಂಬಲಾಗಿದೆ. ದೇವಾಲಯದ ನಿರ್ಮಾಣ ಶೈಲಿ ನಕ್ಷತ್ರ ಚಿಹ್ನೆ ನಾಗರ ಶೈಲಿ ನಗರ ಸ್ಟೈಲ್ ನಕ್ಷತ್ರ ಚಿಹ್ನೆಯಾಗಿದೆ. ಈ ದೇವಸ್ಥಾನವನ್ನು ನಾನಾ ಫಡ್ನವೀಸ್ ಅವರು ಮರುನಿರ್ಮಿಸಿದರು ಎಂದು ಇತಿಹಾಸ ಹೇಳುತ್ತದೆ. ನೀರಿನ ಅಲೆ ಭೀಮಾ ನದಿ ಉಗಮ ಒರಿಜಿನ್ ಆಫ್ ಭೀಮಾ ರಿವರ್. ಭೀಮಾಶಂಕರದಿಂದಲೇ ಭೀಮಾ ನದಿ ಹುಟ್ಟುತ್ತದೆ. ಈ ನದಿ ಮುಂದಕ್ಕೆ ಹೋಗಿ ಕೃಷ್ಣಾ ನದಿಯಲ್ಲಿ ಸೇರುತ್ತದೆ. ಉದುರುವ ಮರ ಪ್ರಕೃತಿ ಮತ್ತು ಪರಿಸರ ನೇಚರ್ ಮತ್ತು ಸರೌಂಡಿಂಗ್ಸ್. ಈ ದೇವಾಲಯವು ದಟ್ಟವಾದ ಕಾಡುಗಳ ಮಧ್ಯದಲ್ಲಿದೆ. ಇದು ಭೀಮಾಶಂಕರ ವನ್ಯಜೀವಿ ಅಭಯಾರಣ್ಯ ಒಳಗಿದೆ. ಇಲ್ಲಿ ಅಪರೂಪದ ಜೀವಿಗಳು ಮತ್ತು ಹಕ್ಕಿಗಳು ಕಾಣಿಸುತ್ತವೆ. ನಮಸ್ಕಾರ. ಧಾರ್ಮಿಕ ಮಹತ್ವ ರಿಲಿಜಿಯಸ್ ಇಂಪಾರ್ಟೆನ್ಸ್. ಭೀಮಾಶಂಕರವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಇಲ್ಲಿ ಶಿವನನ್ನು ಪೂಜಿಸಿದರೆ ಪಾಪಗಳು ನಿವಾರಣೆಯಾಗುತ್ತವೆ ಎಂದು ನಂಬಿಕೆ. ಮಹಾಶಿವರಾತ್ರಿ ಹಬ್ಬವನ್ನು ಇಲ್ಲಿ ಭಕ್ತರು ಭಕ್ತಿಭಾವದಿಂದ ಆಚರಿಸುತ್ತಾರೆ. ಸ್ಕ್ರಾಲ್ ಸಂಕ್ಷಿಪ್ತವಾಗಿ ಭೀಮಾಶಂಕರ ದೇವಾಲಯವು ಪೌರಾಣಿಕ, ಐತಿಹಾಸಿಕ ಮತ್ತು ಪ್ರಕೃತಿಯ ಸೌಂದರ್ಯದಿಂದ ಕೂಡಿದ ಪವಿತ್ರ ಸ್ಥಳವಾಗಿದೆ. ಶಿವಭಕ್ತರಿಗೆ ಇದು ಅತ್ಯಂತ ಮಹತ್ವದ ತೀರ್ಥಕ್ಷೇತ್ರ. मैं तो नहीं